ಕಡಲೆಯನ್ನು ಬಿತ್ತನೆ ಮಾಡಿದ್ದೀವಿ. ಈ ಕಡಲೆ ಇವಾಗ ನಮ್ಗೆ ಅಂದಾಜು ಒಂದು 17 ಕ್ವಿಂಟಲ್ ಆಗ್ತೈತೆ ಅಂತ ನಮ್ಗೆ ಅನಿಸ್ತೈತಿ. ಮುಂದೆ ಇದು ನಮಗೆ ರೇಷ್ಮೆ ಬೆಳೆ ನಮಗೆ ಭಾಳ ಅಗದಿ ಒಳ್ಳೆಯದ ಬೆಳೆ ಅಂತ ನಮಗೆ ಅನಿಸ್ತೈತಿ. ಇದು ಭಿನ್ನ ಬಂಡವಾಳ. ನಮಗೆ ಇದು ತಿಂಗಳ ನಮಗೆ ಪೇಮೆಂಟ್ ಬರುವಂಥದ್ದು. ಮುಂದೆ ಇದು ತಿಂಗಳ ಏನಿಲ್ಲ ಅಂದ್ರೂ ಒಂದು ಎಕರೆಗೆ 30,000ದಿಂದ 40,000 ರೂಪಾಯಿ ಪೇಮೆಂಟ್ ಲಾಭ ಆಗ್ತೈತಿ. ನಂತರ ಇದು ವರ್ಷಕ್ಕೆ ಇದು 2 ಎಕರೆ ನಡು ಒಂದು 8 ಲಕ್ಷ ರೂಪಾಯಿ ಅಂದಾಜಿದೆ ಬಂಡವಾಳ. 8 ಲಕ್ಷ ರೂಪಾಯಿ ನಮಗೂ ಲಾಭಾಂಶ ಕೊಡ್ತದೆ. ಮುಂದೆ ನಮಗೆ ಶೆಡ್ ಹೊಡೆಯಲಿಕ್ಕೆ ನಮಗೆ ಗೌರ್ಮೆಂಟ್ ಏನು ಮಾಡೈತಿ 30ರಿಂದ 40,000 ರೂಪಾಯಿ ಕೊಡ್ತಾಯಿದೆ. ನಾಟಿಗೆ ಬದಲು ಎಕರೆಗೆ 11,000 ರೂಪಾಯಿ ಕೊಡ್ತಾಯಿದೆ. ಮುಂದೆ ಇದೇ ಥರ ನಾವು ಈ ಕಡಲೆಯನ್ನು ತಕ್ಕೊಂಡ ನಂತರ ಮುಂದೆ ನಾವು ಕಲ್ಲಂಗಡಿ ಹಾಕಬೇಕಂತ ವಿಚಾರ ಇದೆ. ಈ ಬೇಸಾಯ ಮಾಡಲಿಕ್ಕೆ ಒಟ್ಟು 3 ಜನ ಆದರೆ ಸಾಕು. ಈಗ ರಾಸಾಯನಿಕ ಗೊಬ್ಬರ ನಾವು ಬಿಟ್ಟರೆ ನಮ್ಮ ಖರ್ಚು ಕಡಿಮೆ ಆಯ್ತು ರೀ. ಗೊಬ್ಬರ ತರೋದು ಕಡಿಮೆ ಆಯ್ತು, ಕೀಟನಾಶಕ ಔಷಧಿ ಇಲ್ಲ. ಈ ಮಿಶ್ರ ಬೆಳೆಯಿಂದ ನಮ್ಗೆ ಏನಾಗೈತಿ, ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ಮುಂದೆ ನಾವು ಇವಾಗ ಏನು ಮಾಡಿದ್ದೀರಿ, ನಾವು ಕೊಟ್ಟಿಗೆ ಗೊಬ್ಬರ ರೀ. ಮುಂದೆ ನಾವು ಇದು ಆಕಳ ಗೋಮೂತ್ರದಿಂದ ನಾವು ಈ ರೋಗಗಳನ್ನು ನಿವಾರಣೆ ಮಾಡ್ತೀವಿ ರೀ. ಲಾಭಾಂಶ ನಾವು 4 ಎಕರೆಯಲ್ಲಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ನಮಗೆ ಅಮೌಂಟ್ ಬಂದಿಲ್ಲ. ಇವಾಗ ಈ ಬೆಳೆ ನೋಡ್ರೆ ಒಂದು ಬಡವರ ಬೆಳೆಯಾಗಿದೆ. ಎಲ್ಲರೂ ಇದನ್ನು ಈ ರೀತಿ ಹಿಪ್ಪುನೇಳೆ ಮಾಡಬೇಕಂತ ಜನರಲ್ಲಿ ನಾವು ಕೇಳ್ಕೊಳ್ತೇನೆ ರೀ. ಸಂಪೂರ್ಣ ಸಾವಯವ ಗೊಬ್ಬರಗಳನ್ನು ಒದಗಿಸಿ ಮಿಶ್ರ ಬೆಳೆಯನ್ನು ಕೈಗೊಂಡಿರುವ ರಾಜು ಅವರು ಮಿಶ್ರ ಬೆಳೆ ಪದ್ಧತಿಯು ಒಂದು ಲಾಭದಾಯಕ ಪದ್ಧತಿ ಎನ್ನುತ್ತಾರೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ, ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ. ಬಗೆ ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು,
ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ. ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚೆಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.